ಇವತ್ತು ನಾವು ಬೆಳಗಿನ ತಿಂಡಿಗೆ ಲಂಚ್ ಬಾಕ್ಸ್ಗೆ ಸರಿ ಹೊಂದುವ ಒಂದು ಅನ್ನವನ್ನು ಮಾಡೋಣ. ಇದು ಆರೋಗ್ಯಕ್ಕೆ ಬಹಳ ಉತ್ತಮವಾದದ್ದು. ಯಾರು ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಉಪಯೋಗಿಸುವುದಿಲ್ಲವೋ ಅವರಿಗಂತೂ ಉತ್ತಮವಾದ ರೆಸಿಪಿ. ಇಲ್ಲಿ ನಾನು ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಉಪಯೋಗಿಸಿಲ್ಲ. ಮಾಮೂಲಾಗಿ ಅಡುಗೆಗೆ ಕರಿಬೇವನ್ನು ಹಾಕಿದಾಗ ಎಲ್ಲರೂ ಎತ್ತಿ ಇಡ್ತಾರೆ. ಆದರೆ ಇಲ್ಲಿ ಅದೇ ಕರಿಬೇವಿನಿಂದ ಬಹಳ ರುಚಿಕರ ಹಾಗೂ ಡಿಫ್ರೆಂಟ್ ಆದ ರೆಸಿಪಿ ಮಾಡೋಣ. ನಮಸ್ತೆ, ನಾನು ನಿಮ್ಮ ರಶ್ಮಿ. ಐತಾಳ್ಸ್ ನಳಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲಿಗೆ ಮಸಾಲೆಯನ್ನ ಮಾಡಬೇಕು. ಒಂದು ಬಾಣಲೆಗೆ 1 ಟೀ ಸ್ಪೂನ್ ಎಣ್ಣೆ ಕಾದ ಮೇಲೆ ಕಡಲೆಬೇಳೆ 1 ಟೀ ಸ್ಪೂನ್ ಸ್ವಲ್ಪ ಬಣ್ಣ ಬದಲಾಗುವ ತನಕ ಫ್ರೈ ಮಾಡಿ. ಇದಕ್ಕೆ 1 ಟೀ ಸ್ಪೂನ್ ಉದ್ದಿನಬೇಳೆ, ಅರ್ಧ ಟೀ ಸ್ಪೂನ್ ಕೊತ್ತಂಬರಿ, 1 ಟೀ ಸ್ಪೂನ್ ಜೀರಿಗೆ ಸೇರಿಸಿ ಫ್ರೈ ಮಾಡಿ. ಪುನಃ 1 ಟೀ ಸ್ಪೂನ್ ಬಿಳಿ ಎಳ್ಳು, ಬ್ಯಾಡಗಿ ಮೆಣಸು 3, ಹುಣಸೆ ಹಣ್ಣು ಸಣ್ಣ ಗಾತ್ರದ್ದು, ಅರ್ಧ ಕಪ್ ಅಥವಾ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಕರಿಬೇವು ಹಾಕಿ ಇದು ಗರಿಯಾಗುವ ತನಕ ಫ್ರೈ ಮಾಡಿ. ಕೊನೆಯಲ್ಲಿ ಇಂಗು ಚಿಟಿಕೆ ಮತ್ತು ಕೊಬ್ಬರಿ 1/4 ಕಪ್ ಸೇರಿಸಿಕೊಂಡು ಈ ಮಿಶ್ರಣವನ್ನು ತಣ್ಣಗಾಗಲು ಬಿಡಿ. ಇದು ತಣಿದ ಬಳಿಕ ಒಂದು ಮಿಕ್ಸಿ ಜಾರ್ಗೆ ಹುರಿದಿಟ್ಟುಕೊಂಡಿರುವ ಎಲ್ಲ ಮಸಾಲೆ ಪದಾರ್ಥಗಳನ್ನು ಸೇರಿಸಿ ಪುಡಿ ಮಾಡಿಟ್ಟುಕೊಳ್ಳಿ. ಇನ್ನೊಂದು ಕಡೆ ನಾವು ಒಗ್ಗರಣೆಯನ್ನು ಮಾಡಬೇಕು. ಅದಕ್ಕಾಗಿ ಬಾಣಲೆಗೆ 1.5 ಟೇಬಲ್ ಸ್ಪೂನ್ ಎಣ್ಣೆ, ಅರ್ಧ ಟೀ ಸ್ಪೂನ್ ಸಾಸಿವೆ, ಒಣಮೆಣಸಿನ ಚೂರುಗಳನ್ನು ಸೇರಿಸಿ ಒಗ್ಗರಣೆಯನ್ನು ಮಾಡಿ. ಇದಕ್ಕೆ ನೆಲಗಡಲೆ 1 ಟೇಬಲ್ ಸ್ಪೂನ್ ಹಾಕಿ ಇದು ಗರಿಯಾಗುವ ತನಕ ಮಧ್ಯಮ ಉರಿಯಲ್ಲಿ ಹುರಿದು ಕಲ್ಲರ್ಗೋಸ್ಕರ 1/4 ಟೀ ಸ್ಪೂನ್ ಅರಿಶಿನ, ರುಚಿಗೆ ಉಪ್ಪು ಅರ್ಧ ಟೀ ಸ್ಪೂನ್, ಬೆಲ್ಲ ಅರ್ಧ ಟೀ ಸ್ಪೂನ್, ಹಾಗೆಯೇ 4 ಟೀ ಸ್ಪೂನ್ ಮಾಡಿಕೊಂಡಿರುವ ಮಸಾಲೆ ಪೌಡ್ರನ್ನು ಹಾಕಿ ಮಿಕ್ಸ್ ಮಾಡಿ ಅನ್ನವನ್ನು ಹಾಕಿ ಕಲಸಿ. ಈಗ ಕರಿಬೇವಿನ ಅನ್ನ ರೆಡಿ. ಇಲ್ಲಿ ನಾವು ಉದುರಾಗಿರುವ ಅನ್ನವನ್ನು ಮಾಡಿಕೊಳ್ಬೇಕು. ತುಂಬಾ ರುಚಿಯಾಗಿ ಕಡಿಮೆ ಸಮಯದಲ್ಲಿ ಈ ರೈಸನ್ನು ಮಾಡಿಕೊಳ್ಬೋದು. ಹಾಗಿದ್ರೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.